ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ನಾವು ಇವತ್ತು VTU ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿರುವ 14ನೇ ಪ್ರೋಗ್ರಾಮ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. VTU ಸಿಲೆಬಸ್ ಪ್ರಕಾರ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಅಲ್ಲಿ 15 ಪ್ರೋಗ್ರಾಮ್ಸ್ ಇದೆ. ನಾವು ಈಗಾಗಲೇ 13 ಪ್ರೋಗ್ರಾಮ್ಸ್ ಹೇಗೆ ಬರೆಯೋದು ಅಂತ ಕಲ್ತಿದ್ದೀವಿ. ಇವತ್ತು ಸಮ್, ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋ ಪ್ರೋಗ್ರಾಮ್ ಹೇಗೆ ಬರೆಯೋದು ಸ್ಟೆಪ್ ವೈಸ್ ಅಂತ ನೋಡೋಣ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿ. ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರತ್ತೆ. ಹಾಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್: develop a program using pointers to compute the sum, mean and standard deviation of all elements stored in an array of n real numbers. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿರುವ ಕೀವರ್ಡ್ಸ್ ಏನು ಅಂತಂದ್ರೆ, ನಾವು ಪಾಯಿಂಟರ್ಸ್ ಯೂಸ್ ಮಾಡಬೇಕು, ಹಾಗೆ ಅದನ್ನ ಯೂಸ್ ಮಾಡಿ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ನಮ್ಗೆ ಯಾಕೆ ಕೊಟ್ಟಿದ್ದಾರೆ? ನಮ್ಗೆ ಸಿ ಪ್ರೋಗ್ರಾಮ್ ಅಲ್ಲಿ ಪಾಯಿಂಟರ್ಸ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗೋದಕ್ಕೆ ಕೊಟ್ಟಿರೋದು. ಸೊ ಪಾಯಿಂಟರ್ಸ್ ಅಂದ್ರೆ ಏನು? A pointer is a variable whose value is the address of another variable. ನಾವು ಎಕ್ಸಾಂಪಲ್ ಆಗಿ ಒಂದು ನಂಬರ್ ವೇರಿಯಬಲ್ ನಮ್ ಅಂತ ತಗೊಂಡ್ರೆ ಅದರ ವ್ಯಾಲ್ಯೂ 10 ಅಂತ ಇನಿಷಿಯಲೈಸ್ ಮಾಡಿದಾಗ ಈ ನಂಬರ್ ವೇರಿಯಬಲ್ ಕಂಪ್ಯೂಟರ್ ಮೆಮರಿಯಲ್ಲಿ ಎಲ್ಲೋ ಒಂದ್ ಕಡೆ ಸೇವ್ ಆಗಿರತ್ತೆ. ಸೊ ಆ ಸೇವ್ ಆಗಿರೋದಕ್ಕೆ ಒಂದು ಮೆಮರಿ ಅಡ್ರೆಸ್ ಅಂತ ಇರತ್ತೆ. ನಾವು ಈ ಪಾಯಿಂಟರ್ ವೇರಿಯಬಲ್ ಅಲ್ಲಿ ಈ ಅಡ್ರೆಸ್ ವ್ಯಾಲ್ಯೂನ ಸ್ಟೋರ್ ಮಾಡಬಹುದು. ಸೊ ಈ ವ್ಯಾಲ್ಯೂನ ನಾವು ರೆಫರ್ ಮಾಡಬೇಕು ಅಂದ್ರೆ ಈ ಅಡ್ರೆಸ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ರೆಫರ್ ಮಾಡಬಹುದು. ಸೊ ಈ ವೇರಿಯಬಲ್ ವ್ಯಾಲ್ಯೂ ಮತ್ತೆ ಈ ವೇರಿಯಬಲ್ ಏನೇ ಚೇಂಜ್ ಆದ್ರೂ ಈ ಅಡ್ರೆಸ್ ವ್ಯಾಲ್ಯೂಲಿ ಏನ್ ಇದೆ ಅನ್ನೋ ರೀತಿ ರೆಫರ್ ಮಾಡಬಹುದು. ಎಕ್ಸಾಂಪಲ್ ಆಗಿ ನಾವು ಪಾಯಿಂಟರ್ ಡಿಕ್ಲರೇಷನ್ ಮಾಡಬೇಕು ಅಂದ್ರೆ ಇಂಟ್ ಸ್ಟಾರ್ IP ಅಂತ ಮಾಡಬೇಕು. ಈ ಸ್ಟಾರ್ ಅನ್ನೋದು ಕಂಪೈಲರ್ಗೆ ಹೇಳತ್ತೆ ಇದು ಒಂದು ಪಾಯಿಂಟರ್ ವೇರಿಯಬಲ್ ಅಂತ. IP ಅನ್ನೋದು ಪಾಯಿಂಟರ್ ವೇರಿಯಬಲಿನ ಹೆಸರು. ಹಾಗೆ ಇಂಟ್ ಅನ್ನೋದು ಡೇಟಾ ಟೈಪ್. ಸೊ ಇದು ಒಂದು ಇಂಟೀಜರ್ ಪಾಯಿಂಟರ್ ಅಂತ ಹೇಳತ್ತೆ. ನಾವು IP ಈಕ್ವಲ್ಸ್ ನಮ್ ಅಂತ ಮಾಡಿದಾಗ ಈ IP ಪಾಯಿಂಟರ್ ವೇರಿಯಬಲ್ಗೆ ಈ ನಂಬರ್ ವೇರಿಯಬಲಿನ ಅಡ್ರೆಸ್ ವ್ಯಾಲ್ಯೂ ಸೇವ್ ಆಗತ್ತೆ. ಈ ಪಾಯಿಂಟರ್ಸ್ ನಾವು ನಮ್ ಪ್ರೋಗ್ರಾಮ್ ಅಲ್ಲಿ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ನಾವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಾಂಪಲ್ ಇನ್ಪುಟ್ ಅರೇ ಈ ರೀತಿ ಇದ್ರೆ ಇಲ್ಲಿ 5 ಎಲಿಮೆಂಟ್ಸ್ ಇದೆ. ಸೊ ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಪ್ರತಿಯೊಂದು ಎಲಿಮೆಂಟ್ ನ ಆಡ್ ಮಾಡಬೇಕು. ಸೊ ಈ ಎಕ್ಸಾಂಪಲ್ ಅಲ್ಲಿ ನಮ್ಗೆ ಸಮ್ ವ್ಯಾಲ್ಯೂ 45 ಬರುತ್ತೆ. ಹಾಗೆ ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್.
ಇಲ್ಲಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ 5 ಇರೋದ್ರಿಂದ 45/5 ಮೀನ್ ವ್ಯಾಲ್ಯೂ 9 ಬರುತ್ತೆ. ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಮೀನ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು, ಹಾಗೆ ಅದು ಸ್ಕ್ವೇರ್ ಕಂಡು ಹಿಡಿಬೇಕು. ಸೊ 3 minus 9 whole square plus 6 minus 9 whole square plus 9 minus 9 whole square plus 12 minus 9 whole square plus 15 minus 9 whole square divided by total number of elements ಇಲ್ಲಿ 5. ಸೊ ಇದರ ವ್ಯಾಲ್ಯೂ 18 ಬರುತ್ತೆ. ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಿದ ಆದ್ಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ 18 4.24 ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಬಂತು. ಇದನ್ನ ನಾವು ಸಿ ಪ್ರೋಗ್ರಾಮ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ನಾವು ನಮ್ಮ ಪ್ರೋಗ್ರಾಮ್ನ ಸ್ಟೆಪ್ ವೈಸ್ ಹೇಗೆ ಬರೆಯೋದು ಅಂತ ನೋಡೋಣ. ಮೊದಲನೇದಾಗೆ ನಮಗೆ ಬೇಕಾಗಿರೋ ಹೆಡರ್ಸ್ನ ಇನ್ಕ್ಲೂಡ್ ಮಾಡಬೇಕು. ನಂತರ ನಾವು ಬೇಕಾಗಿರೋ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು. ಜೊತೆಗೆ ಇಲ್ಲಿ ಪಾಯಿಂಟರ್ಸ್ ಯೂಸ್ ಮಾಡೋದ್ರಿಂದ ಪಾಯಿಂಟರ್ ವೇರಿಯೇಬಲ್ನ ಡಿಕ್ಲೇರ್ ಮಾಡಬೇಕು. ಆಮೇಲೆ ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್ನ ಇನ್ಪುಟ್ ಆಗಿ ತಗೊಬೇಕು. ನಮ್ಮ ಮೇನ್ ಲಾಜಿಕ್ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ಟ್ ಅಲ್ಲಿ ಅದನ್ನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಸೊ ಈ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಪ್ರೋಗ್ರಾಮ್ ಬರೆಯೋದಕ್ಕೆ ಶುರು ಮಾಡೋಣ. ನನಗೆ ಇಲ್ಲಿ ಮೊದಲನೇದಾಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಬೇಕು. ಸೊ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ. ಜೊತೆಗೆ ನಾವು ಬಿಲ್ಟ್ ಇನ್ ಮ್ಯಾಥ್ ಫಂಕ್ಷನ್ ಯೂಸ್ ಮಾಡೋದ್ರಿಂದ ಮ್ಯಾಥ್ ಹೆಡರ್ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಈಗ ಒಂದು ಮೇನ್ ಫಂಕ್ಷನ್ ಒಳಗಡೆ ನಮಗೆ ಬೇಕಾಗಿರೋ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಬೇಕು. ಮೊದಲನೇದಾಗೆ ನಮಗೆ ಒಂದು ಅರೇ ಬೇಕು. ಸೊ ಅದಕ್ಕೆ ಫ್ಲೋಟ್ ಡೇಟಾ ಟೈಪ್ ಡಿಕ್ಲೇರ್ ಮಾಡ್ತೀನಿ. ಜೊತೆಗೆ ನಮಗೆ ಒಂದು ಪಾಯಿಂಟರ್ ವೇರಿಯೇಬಲ್ ಕೂಡ ಬೇಕು. ಸೊ ಅದನ್ನ ನಾನು ಸ್ಟಾರ್ PTR ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಕಂಪೈಲರ್ಗೆ ಗೊತ್ತಾಗತ್ತೆ PTR ಇಸ್ ಅ ಪಾಯಿಂಟರ್ ವೇರಿಯೇಬಲ್ ಅಂತ. ಈಗ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ತೀನಿ. ಜೊತೆಗೆ ನಮಗೆ ವೇರಿಯನ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಒಂದು ವೇರಿಯೇಬಲ್. ಹಾಗೆ ವೇರಿಯನ್ಸ್ಗೆ ನಾವು ಆ ನ್ಯೂಮರೇಟರ್ ಸಮೇಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಸಮ್ std ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ. ನಮ್ಮ ಅರೇ ಸೈಜ್ ಇನ್ಪುಟ್ ಆಗಿ ತಗೊಳ್ಳೋದಕ್ಕೆ ಒಂದು ವೇರಿಯೇಬಲ್ ಬೇಕು. ಹಾಗೆ ಫಾರ್ ಲೂಪ್ಗೆ ಒಂದು ವೇರಿಯೇಬಲ್. ಇದೆರಡನ್ನು ಇಂಟ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇಷ್ಟು ನಮಗೆ ಬೇಕಾಗಿರುವ ವೇರಿಯೇಬಲ್ಸ್. ಈಗ ನಾವು ಇನ್ಪುಟ್ ತಗೊಬೇಕು. ಸೊ ಅದಕ್ಕೆ printf enter the array size. ಅದಕ್ಕೆ scanf ಇಂಟಿಜರ್ ಇರೋದ್ರಿಂದ %d %n. ಹಾಗೆ ಅರೇ ಎಲಿಮೆಂಟ್ಸ್ ಕೂಡ ಇನ್ಪುಟ್ ಆಗಿ ತಗೊಬೇಕು. ಸೊ ಎಂಟರ್ ದ ಅರೇ ಎಲಿಮೆಂಟ್ಸ್.
ಅರೇ ಎಲಿಮೆಂಟ್ಸ್ ನಾವು ಇನ್ಪುಟ್ ತಗೊಬೇಕಾದ್ರೆ ಫಾರ್ ಲೂಪ್ ಉಪಯೋಗಿಸಬೇಕು. ಸೊ ಫಾರ್ I equals 0, I less than n, I plus plus, scanf, ಫ್ಲೋಟ್ ಇರೋದ್ರಿಂದ ಪರ್ಸೆಂಟೇಜ್ f, ಆಂಪರ್ಸೆಂಟ್ a of I. ಸೊ ಇದು ಇನ್ಪುಟ್ಸ್ ತಗೊಳ್ಳೋದಕ್ಕೆ ಸ್ಟೇಟ್ಮೆಂಟ್ಸ್ ಬರ್ದಾಯ್ತು. ಈಗ ನಾವು ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೂ ಮೊದಲು ನಾನು ಸಮ್ ವ್ಯಾಲ್ಯೂನ 0 ಅಂತ ಇನಿಷಿಯಲೈಸ್ ಮಾಡ್ತೀನಿ. ಹಾಗೆ ಆ ನ್ಯೂಮರೇಟರ್ ವ್ಯಾಲ್ಯೂ ಅಂದ್ರೆ ಸಮ್ ಸ್ಟ್ಯಾಂಡರ್ಡ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ನಲ್ಲ, ಅದರ ವ್ಯಾಲ್ಯೂ ಕೂಡ 0 ಅಂತ ಡಿಕ್ಲೇರ್ ಮಾಡ್ತೀನಿ. ಮತ್ತೆ ಇಲ್ಲಿ ನಾವು ಸಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪಾಯಿಂಟರ್ ಉಪಯೋಗಿಸ್ಬೇಕಾಗಿರೋದ್ರಿಂದ ಆ ಪಾಯಿಂಟರ್ಗೆ ನಾನು ನಮ್ ಅರೇ ಅಡ್ರೆಸ್ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತೀನಿ. ಇಲ್ಲಿ ನಾವು ಪಾಯಿಂಟರ್ ಈಕ್ವಲ್ಸ್ a ಅಂತ ಮಾಡಿದಾಗ ಅರೇ ಅಲ್ಲಿರೋ ಮೊದಲನೇ ಎಲಿಮೆಂಟ್ ಇನ ಅಡ್ರೆಸ್ ಸೇವ್ ಆಗುತ್ತೆ. ಸೊ a of 0 ಅಡ್ರೆಸ್ ವ್ಯಾಲ್ಯೂ ಪಾಯಿಂಟರ್ ವೇರಿಯೇಬಲ್ ಅಲ್ಲಿ ಸೇವ್ ಆಗುತ್ತೆ. ಈಗ ನಾವು ನಮ್ ಅರೇ ಎಲಿಮೆಂಟ್ ಪ್ರತಿಯೊಂದನ್ನು ಆಡ್ ಮಾಡಿ ಸಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ ಲೂಪ್ ಬೇಕು. ಫಾರ್ I equals 0, I less than n, I plus plus, sum equals sum plus a of I ಅಂತ ಬರಿಬಹುದು. ಬಟ್ ನಾವಿಲ್ಲಿ ಪಾಯಿಂಟರ್ಸ್ ಉಪಯೋಗಿಸೋದ್ರಿಂದ ಆ ಪಾಯಿಂಟರ್ನ ರೆಫರ್ ಮಾಡಬೇಕು. ನಾವು ಸ್ಟಾರ್ ಪಾಯಿಂಟರ್ ಅಂತ ಕೊಟ್ಟಾಗ ಆ ಪಾಯಿಂಟರ್ ಅಡ್ರೆಸ್ ಅಲ್ಲಿರುವ ವ್ಯಾಲ್ಯೂ ರೆಫರ್ ಆಗತ್ತೆ. ಅಂದ್ರೆ a of I ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿರತ್ತೋ ಅದು ರೆಫರ್ ಆಗತ್ತೆ. ಈ ರೀತಿ ಪ್ರತಿಯೊಂದು ಎಲಿಮೆಂಟ್ನು ಆಡ್ ಮಾಡ್ಕೊಂಡು ಹೋಗುತ್ತೆ. ಸೊ ನಮ್ ನೆಕ್ಸ್ಟ್ ಲೂಪ್ ಅಲ್ಲಿ a of 1 ರೆಫರ್ ಆಗಬೇಕು, ಹಾಗೆ a of 2 ರೆಫರ್ ಆಗಬೇಕು. ಸೊ ಈ ರೀತಿ ಇನ್ಕ್ರಿಮೆಂಟ್ ಆಗ್ಬೇಕಾಗಿರೋದ್ರಿಂದ ಇಲ್ಲಿ ನಾವು ಪಾಯಿಂಟರ್ ಪ್ಲಸ್ ಪ್ಲಸ್ ಅಂತ ಕೊಡ್ಬೇಕು. ನೀವಿಲ್ಲಿ ನೋಡ್ತಾ ಇದ್ರೆ ಇಲ್ಲಿ ನಾನು ಸ್ಟಾರ್ ಉಪಯೋಗಿಸಿಲ್ಲ, ಯಾಕಂದ್ರೆ ಇಲ್ಲಿ ನನಗೆ ಅಡ್ರೆಸ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕು. ಆದ್ರೆ ಇಲ್ಲಿ ನನಗೆ ಆ ಅಡ್ರೆಸ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಆಗಿರತ್ತೋ ಆ ಎಲಿಮೆಂಟ್ ವ್ಯಾಲ್ಯೂ ರೆಫರ್ ಆಗಬೇಕು. ಅದಕ್ಕೆ ಸ್ಟಾರ್ ಕೊಡ್ತೀನಿ. ಎಕ್ಸಾಂಪಲ್ ಆಗಿ ನಿಮ್ಗೆ a of 0 ಎಲಿಮೆಂಟ್ 3 ಅಂತ ಇದ್ರೆ ಇಲ್ಲಿ ಈ ಸ್ಟೇಟ್ಮೆಂಟ್ ಅಲ್ಲಿ ನಮ್ಗೆ ಸಮ್ ಪ್ಲಸ್ 3 ಆಗತ್ತೆ. ಅದೇ ಆ ಅಡ್ರೆಸ್ ವ್ಯಾಲ್ಯೂ 0x123 ಅಂತ ಇತ್ತು ಅಂದ್ರೆ ಇಲ್ಲಿ ಅದು ರೆಫರ್ ಆಗತ್ತೆ. ಈ ರೀತಿ ನಾವು ಸಮ್ ಕ್ಯಾಲ್ಕುಲೇಟ್ ಮಾಡಾಯ್ತು. ಈಗ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು? ಸಮ್ ಡಿವೈಡೆಡ್ ಬೈ n. ಈಗ ನೆಕ್ಸ್ಟ್ ನಾವು ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೂ ಕೂಡ ನಾವು ಲೂಪ್ ಉಪಯೋಗಿಸ್ಬೇಕು. ಅಲ್ಲೂ ಕೂಡ ನಾವು ಪಾಯಿಂಟರ್ ಉಪಯೋಗಿಸೋದ್ರಿಂದ ಮೊದಲು ನಮ್ಮ ಪಾಯಿಂಟರ್ಗೆ ಮತ್ತೆ a of 0 ನ ಸೆಟ್ ಮಾಡಬೇಕು. ಸೊ ಪಾಯಿಂಟರ್ ಈಕ್ವಲ್ಸ್ ಟು a ಅಂತ ಬರೀತೀನಿ. ಈ ಸ್ಟೇಟ್ಮೆಂಟ್ ನೀವು ಜ್ಞಾಪಕ ಇಟ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಮತ್ತೆ ಫಾರ್ ಲೂಪ್ I ಪ್ಲಸ್ ಪ್ಲಸ್, ಇದ್ರೊಳಗಡೆ ನಾನು ನ್ಯೂಮರೇಟರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಸಮ್ ಸ್ಟ್ಯಾಂಡರ್ಡ್ ಈಕ್ವಲ್ಸ್ ಸಮ್ ಸ್ಟ್ಯಾಂಡರ್ಡ್ ಪ್ಲಸ್ ಆ ಮೀನ್ ಜೊತೆ ಇರೋ ಡಿಫ್ರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರತಿಯೊಂದು ಅರೇ ಎಲಿಮೆಂಟ್ ಮೈನಸ್ ಮೀನ್. ಇಲ್ಲಿ ನಾವು ಮತ್ತೆ ಸ್ಟಾರ್ ಕೊಡ್ತಾ ಇರೋದ್ರಿಂದ a of 0, a of 1 ಅಲ್ಲಿರುವ ಎಲಿಮೆಂಟ್ಸ್ ವ್ಯಾಲ್ಯೂ ರೆಫರ್ ಆಗ್ತಾ ಹೋಗುತ್ತೆ. ಹಾಗೆ ಇದನ್ನ ನಾವು ಟು ದ ಪವರ್ ಆಫ್ 2 ಅಂತ ಮಾಡಬೇಕು. ಸೊ ಬಿಲ್ಟ್ ಇನ್ ಮ್ಯಾಥ್ ಫಂಕ್ಷನ್ ಪವರ್ POW
ಅನ್ನೋದನ್ನ ಯೂಸ್ ಮಾಡಬೇಕು. ಟು ದ ಪವರ್ 2 ಅಂತ ಮಾಡೋದ್ರಿಂದ ಇಲ್ಲಿ ನಾವು ಅದನ್ನು ಆರ್ಗ್ಯುಮೆಂಟ್ ಆಗಿ ಕಳಿಸ್ಬೇಕು. ಸೊ ಈ ರೀತಿ ಪವರ್ ಅನ್ನೋ ಮೆಥಡ್ಗೆ ಪಾಯಿಂಟರ್ ಮೈನಸ್ ಮೀನ್ ಕಾಮ 2 ಅಂತ ಆರ್ಗ್ಯುಮೆಂಟ್ಸ್ ಕಳಿಸ್ತೀವಿ. ಇಲ್ಲಿ ನಮ್ ನೆಕ್ಸ್ಟ್ ಲೂಪ್ ಅಲ್ಲಿ ಮತ್ತೆ ಈ ಪಾಯಿಂಟರ್ ಅಡ್ರೆಸ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಬೇಕು. ಸೊ ಪಾಯಿಂಟರ್ ಪ್ಲಸ್ ಪ್ಲಸ್ ಅಂತ ಕೊಡ್ತೀನಿ. ಈಗ ನಮ್ ನ್ಯೂಮರೇಟರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಾಯ್ತು. ಸೊ ವೇರಿಯನ್ಸ್ ವ್ಯಾಲ್ಯೂ ಏನಾಗತ್ತೆ? ಈ ಸಮ್ ಸ್ಟ್ಯಾಂಡರ್ಡ್ ಡಿವೈಡೆಡ್ ಬೈ ಎನ್. ವೇರಿಯನ್ಸ್ ವ್ಯಾಲ್ಯೂ ಕಂಡು ಹಿಡಿದ್ಮೇಲೆ ನಮ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಕಂಡು ಹಿಡಿಬಹುದು. ಅದು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಇಲ್ಲಿ ಸ್ಕ್ವೇರ್ ರೂಟ್ಗೆ ಮತ್ತೆ ನಾವು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿ ಸಮ್, ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಾಯ್ತು. ಈಗ ಲಾಸ್ಟ್ ಸ್ಟೆಪ್ ಅದನ್ನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಬೇಕು. ಸೊ printf ಸಮ್ ವ್ಯಾಲ್ಯೂ ಇಸ್ %f sum printf mean value is %f mean. ಹಾಗೆ ಲಾಸ್ಟ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಪ್ರಿಂಟ್ ಮಾಡಬೇಕು. ಸೊ printf ಸ್ಟ್ಯಾಂಡರ್ಡ್ ಡಿವಿಯೇಷನ್ is %f ಸ್ಟ್ಯಾಂಡರ್ಡ್ ಅಂತ ಪ್ರಿಂಟ್ ಮಾಡ್ತೀನಿ. ನಾವು ಇಲ್ಲಿ ಮೇಲೆ ಇಂಟ್ ಮೇನ್ ಉಪಯೋಗಿಸಿರೋದ್ರಿಂದ ಲಾಸ್ಟ್ ಸ್ಟೇಟ್ಮೆಂಟ್ ರಿಟರ್ನ್ 0 ಕೊಡ್ತೀನಿ. ಈಗ ನಮ್ಮ ಪ್ರೋಗ್ರಾಮ್ನ ಸೇವ್ ಮಾಡಿ ಕಂಪೈಲ್ ಮಾಡೋಣ. ನಮ್ಮ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪೈಲ್ಡ್. ಈಗ ಅದನ್ನ ರನ್ ಮಾಡೋಣ. ಎಂಟರ್ ದ ಅರೇ ಸೈಜ್ 5 ಅಂತ ಕೊಡ್ತೀನಿ. ಎಂಟರ್ ದ ಅರೇ ಎಲಿಮೆಂಟ್ಸ್ 3, 6, 9, 12, 15 ಅಂತ ಕೊಡ್ತೀನಿ. ಸಮ್ ವ್ಯಾಲ್ಯೂ ಇಸ್ 45, ಮೀನ್ ವ್ಯಾಲ್ಯೂ ಇಸ್ 9, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 4.24 ಅಂತ ಬಂತು. ಸೊ ನಾವು ಆಗ್ಲೇ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಲ್ಲ, ಅದೇ ವ್ಯಾಲ್ಯೂಸ್ ಬಂತು. ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ವೆರಿಫೈ ಆಗಿದೆ. ಈಗ ನಮ್ಮ ಪ್ರೋಗ್ರಾಮ್ ನಾವು ಹೇಗೆ ಸ್ಟೆಪ್ ವೈಸ್ ಬರೆದಿದ್ದೀವಿ ಅಂತ ನೋಡೋಣ. ಮೊದಲು ನಮಗೆ ಬೇಕಾಗಿರೋ ಹೆಡರ್ಸ್ ನ ಇನ್ಕ್ಲೂಡ್ ಮಾಡಿದ್ವಿ. ನಂತರ ಒಂದು ಪಾಯಿಂಟರ್ ವೇರಿಯಬಲ್ ಜೊತೆಗೆ ಮಿಕ್ಕ ಎಲ್ಲಾ ವೇರಿಯಬಲ್ಸ್ನು ಡಿಕ್ಲೇರ್ ಮಾಡ್ಕೊಂಡ್ವಿ. ಅರೇ ಸೈಜ್ ಮತ್ತೆ ಅರೇ ಎಲಿಮೆಂಟ್ಸ್ ನ ಇನ್ಪುಟ್ ಆಗಿ ತಗೊಂಡ್ವಿ. ಮೇನ್ ಲಾಜಿಕ್ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಪಾಯಿಂಟರ್ ವೇರಿಯಬಲ್ ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಲಾಸ್ಟ್ ಅಲ್ಲಿ ಅದನ್ನ ಔಟ್ಪುಟ್ ಆಗಿ ಪ್ರಿಂಟ್ ಮಾಡಿದ್ವಿ. ಈ ಪ್ರೋಗ್ರಾಮ್ ಅಲ್ಲಿ ನೀವು ಮೇನ್ ಆಗಿ ಪಾಯಿಂಟರ್ಸ್ ನ ಹೇಗೆ ರೆಫರೆನ್ಸ್ ಮಾಡಬೇಕು ಮತ್ತೆ ಈ ಸಮ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ನ ಹೇಗೆ ಪಾಯಿಂಟರ್ಸ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಂಡಿರ್ಬೇಕು. ನಾವು ಈ ಪ್ರೋಗ್ರಾಮ್ನ ನಮ್ ಗಿಟ್ ಹಬ್ ಅಕೌಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ದಟ್ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ.
ಥ್ಯಾಂಕ್ ಯು.